ಇಂಡಿಯಾದಲ್ಲಿ ಆಟಗಾರರು ಅಂದಮೇಲೆ ಎಲ್ಲರೂ ಒಂದೇ, ರೂಲ್ಸ್ ಅಂದ್ರೂ ಕೂಡ ಎಲ್ರಿಗೂ ಒಂದೇ ಥರ ಇರಬೇಕು. ಆದರೆ ಈಗ BCCI ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಕೆಲ ಕ್ರಿಕೆಟಿಗರನ್ನ ಕೆರಳಿಸಿದೆ. ವಿರಾಟ್ ಕೊಹ್ಲಿ ಬಗ್ಗೆ ಮಾತ್ರ ಯಾಕೆ ಫೇವರಿಸಮ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಸಲ BCCI ಮಾಡಿದ್ದೇನು? ಕೊಹ್ಲಿ ವಿಚಾರದಲ್ಲಿ ಮಾತ್ರ ಸಾಫ್ಟ್ ಕಾರ್ನರ್ ಯಾಕೆ? ಫ್ಯಾನ್ಸ್ ಸಿಟ್ಟಿಗೆ ಕಾರಣ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ಗೆ ರೆಡಿಯಾಗಿರುವಂಥ ಟೀಮ್ ಇಂಡಿಯಾ ಬಾಯ್ಸ್ಗೆ ಹಾಗೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ನಿರೀಕ್ಷೆಯಲ್ಲಿ ಇರೋರಿಗೆ ಫಿಟ್ನೆಸ್ ಪರೀಕ್ಷೆ ಪಾಸ್ ಆದ್ರಷ್ಟೇ ಚಾನ್ಸ್ ಅಂತ BCCI ಕಟ್ಟಪ್ಪಣೆ ಹೊರಡಿಸಿದೆ. ಇಯರ್ ಎಂಡ್ನಲ್ಲಿ ಇರೋದ್ರಿಂದ ಮುಂದಿನ ಪಂದ್ಯಗಳಿಗೆ ಇದು ಅನಿವಾರ್ಯ ಕೂಡ. ಹೀಗಾಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ ಸೇರಿದಂತೆ ಸ್ಟಾರ್ ಆಟಗಾರರೆಲ್ಲ ಬೆಂಗಳೂರಿಗೆ ಓಡೋಡಿ ಬಂದಿದ್ರು. ಎಲ್ಲ ಆಟಗಾರರು ಬೆಂಗಳೂರಿನಲ್ಲಿರುವಂಥ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಪರೀಕ್ಷೆಗೆ ಒಳಗಾಗಿದ್ರು. ಆದರೆ ಎಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಸುಳಿವೇ ಇರಲಿಲ್ಲ. ಆದ್ರೀಗ ಕೊಹ್ಲಿ ಕೂಡ ಫಿಟ್ನೆಸ್ ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ. ಅರೆ, ಲಂಡನ್ನಲ್ಲೇ ಇರುವಂಥ ಕೊಹ್ಲಿ ಅದ್ಯಾವ ಸೈಕಲ್ ಗ್ಯಾಪ್ ಅಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ರಪ್ಪ ಅಂದ್ರೆ ಅಲ್ಲೇ ಇರೋದು ಟ್ವಿಸ್ಟ್. ಲಂಡನ್ನಲ್ಲೇ ಕೊಹ್ಲಿ ಫಿಟ್ನೆಸ್ ಪರೀಕ್ಷೆಗೆ BCCI ಅನುಮತಿ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ BCCI ಇತ್ತೀಚೆಗೆ ಬೆಂಗಳೂರಿನಲ್ಲಿ ಫಿಟ್ನೆಸ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿತ್ತು. ಇದರಲ್ಲಿ ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಹಾಗೆ ಶುಭ್ಮನ್ ಗಿಲ್ ಸೇರಿದಂತೆ ಸಾಕಷ್ಟು ಆಟಗಾರರೆಲ್ಲ ಕಡ್ಡಾಯವಾಗಿ ಪರೀಕ್ಷೆಗೆ ಒಳಗಾಗಿದ್ರು. ಆದರೆ ವಿರಾಟ್ ಕೊಹ್ಲಿ ಮಾತ್ರ ಕಾಣಿಸಿಕೊಂಡಿರಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ IPL ಬಳಿಕ ಲಂಡನ್ನಲ್ಲೇ ಉಳ್ಕೊಂಡಿರುವಂಥ ಕೊಹ್ಲಿ ಈ ಟೆಸ್ಟ್ಗಾಗಿ ಭಾರತಕ್ಕೆ ಯಾವಾಗ ಬರ್ತಾರೆ ಎನ್ನುವಂಥ ಪ್ರಶ್ನೆಗಳು ಮೂಡಿತು. ಆದರೆ ಲಂಡನ್ನಲ್ಲೇ ಕೊಹ್ಲಿ ಅವರ ಮೌಲ್ಯಮಾಪನ ಪರೀಕ್ಷೆಯನ್ನ ಪೂರ್ಣಗೊಳಿಸೋಕೆ BCCI ಅನುಮತಿಯನ್ನು ಕೊಟ್ಟಿದೆ. ಇದೇ ಸ್ಪೆಷಲ್ ಪರ್ಮಿಷನ್ ಕೆಲವರ ಕಣ್ಣನ್ನ ಕೆಂಪಾಗಿಸಿದೆ. ಸದ್ಯದ ರಿಪೋರ್ಟ್ಸ್ ಪ್ರಕಾರ ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಲಂಡನ್ನಲ್ಲಿ ತಮ್ಮ ಫಿಟ್ನೆಸ್ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಪಾಸ್ ಮಾಡಿದ್ದಾರೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ BCCI ಅನುಮೋದನೆಯೊಂದಿಗೆ ದೇಶದ ಹೊರಗೆ ಆಟಗಾರರನ್ನ ಪರೀಕ್ಷೆ ಮಾಡಲಾಗಿದೆ. ಮತ್ತೊಂದು ಕಡೆ ಏಕದಿನ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡೋಕೆ ಅಭ್ಯಾಸವನ್ನ ಕೂಡ ಶುರು ಮಾಡಿದ್ದಾರೆ. ಲಾರ್ಡ್ಸ್ ಬಳಿ ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಫೋಟೋಗಳು ವೈರಲ್ ಆಗಿರುವುದೇ ಇದಕ್ಕೆ ಸಾಕ್ಷಿ. BCCI ಅನುಮತಿ ನೀಡಿದ್ದಕ್ಕೆ ಪರ ವಿರೋಧ. ಇನ್ನು ವಿದೇಶದಲ್ಲೇ ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಪರೀಕ್ಷೆಗೆ ಅನುಮತಿ ಕೊಟ್ಟಿರೋದಕ್ಕೆ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ವಿದೇಶಿ ಮೌಲ್ಯಮಾಪನದೊಂದಿಗೆ ಮುಂದಿನ ಪಂದ್ಯಗಳಿಗೆ ಸಿದ್ಧತೆ ನಡೆಸುವುದಾಗಿ ಮೊದಲೇ ಪೂರ್ವಾನುಮತಿಯನ್ನ ಪಡೆದಿದ್ದಾರೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ BCCI ಅನುಮತಿ ನೀಡಿದೆ. ಹೀಗಿದ್ರೂ ಕೂಡ ಕ್ರಿಕೆಟ್ ವಲಯದಲ್ಲಿ ವಿರೋಧ ಕೂಡ ಇದೆ. ಒಬ್ಬ ಆಟಗಾರನಿಗೆ ವಿದೇಶದಲ್ಲಿ ಪರೀಕ್ಷೆಗೆ ಅವಕಾಶ ನೀಡಿದ್ರೆ ಭಾರತದ ಹೊರಗೆ ಚಿಕಿತ್ಸೆಗೂ ಅಥವಾ ವೈಯಕ್ತಿಕ ಕಾರಣಗಳಿಂದಲೂ ಇತರ ಆಟಗಾರರು ಸಹ ಭವಿಷ್ಯದಲ್ಲಿ ಇದೇ ರೀತಿಯ ಅವಕಾಶ ಕೇಳಬಹುದು ಅಂತ ಒಂದಷ್ಟು ಜನ ಕಿಡಿಕಾರ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಆಸೀಸ್ ಸರಣಿಯಲ್ಲಿ ಕೊಹ್ಲಿ ಭಾಗಿ. ಸೆಪ್ಟೆಂಬರ್ 9ರಿಂದ ಆರಂಭವಾಗಲಿರುವಂತಹ ಏಷ್ಯಾ ಕಪ್ನಲ್ಲಿ ಭಾಗಿಯಾಗಲಿರುವಂತಹ ಭಾರತ ಆ ಬಳಿಕ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ವೈಟ್ ಬಾಲ್ ಸರಣಿ ಆಡಲಿದೆ. ಈಗಾಗಲೇ ಟೆಸ್ಟ್ ಮತ್ತು T20 ಪಂದ್ಯಗಳಿಂದ ಹಿಂದೆ ಸರಿದಿರುವಂತಹ ಕೊಹ್ಲಿ ಈಗ ಏಕದಿನ ಪಂದ್ಯಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ. ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಮೊದಲ ಏಕದಿನ ಪಂದ್ಯ ಅಕ್ಟೋಬರ್ 19ರಂದು ಪರ್ತ್ ಕ್ರೀಡಾಂಗಣದಲ್ಲಿ ನಡೆದರೆ ಎರಡನೇ ಪಂದ್ಯ ಅಕ್ಟೋಬರ್ 23ಕ್ಕೆ ಅಡಿಲೇಡ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇನ್ನು ಮೂರನೇ ಪಂದ್ಯ ಅಕ್ಟೋಬರ್ 25ಕ್ಕೆ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ವಿರಾಟ್ ಕೊನೆಯ ಬಾರಿಗೆ 2025ರ IPLನಲ್ಲಿ ಕಾಣಿಸಿಕೊಂಡಿದ್ರು. ಬೆಂಗಳೂರಿನಲ್ಲಿ ಯೋಯೋ ಮತ್ತು ಬ್ರಾಂಕೋ ಪರೀಕ್ಷೆ. ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನ ಶಿಬಿರದಲ್ಲಿ ಟೀಮ್ ಇಂಡಿಯಾ ಆಟಗಾರರು ಯೋಯೋ ಟೆಸ್ಟ್ ಮತ್ತು ಬ್ರಾಂಕೋ ಪರೀಕ್ಷೆಗಳಲ್ಲಿ ಭಾಗಿಯಾಗಿ ತಮ್ಮ ಫಿಟ್ನೆಸ್ ಅನ್ನ ಪ್ರೂವ್ ಮಾಡಿದ್ರು. ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಯಶಸ್ವಿ ಜೈಸ್ವಾಲ್, ಶಾರ್ದೂಲ್ ಠಾಕೂರ್, ವಾಷಿಂಗ್ಟನ್ ಸುಂದರ್, ಪ್ರಸಿದ್ಧ ಕೃಷ್ಣ ಮತ್ತು ಜಿತೇಶ್ ಶರ್ಮಾ ಸೇರಿದಂತೆ 30ಕ್ಕೂ ಹೆಚ್ಚು ಆಟಗಾರರು ಮೌಲ್ಯಮಾಪನದ ಭಾಗವಾಗಿದ್ರು. ಇನ್ನುಳಿದಂತೆ ರವೀಂದ್ರ ಜಡೇಜಾ, KL ರಾಹುಲ್, ರಿಷಬ್ ಪಂತ್, ಆಕಾಶ್ ದೀಪ್ ಹಾಗೆ ನಿತೀಶ್ ರೆಡ್ಡಿ ಇದೇ ತಿಂಗಳಲ್ಲಿ ಫಿಟ್ನೆಸ್ ಪರೀಕ್ಷೆಗೆ ಒಳಗಾಗಲಿದ್ದಾರೆ. ಹೇಳಿ ಕೇಳಿ ಕಳೆದ ಕೆಲ ವರ್ಷಗಳಿಂದ ವಿರಾಟ್ ಕೊಹ್ಲಿ ಭಾರತದಲ್ಲಿ ಇದ್ದಿದ್ದಕ್ಕಿಂತ ಇಂಗ್ಲೆಂಡ್ನಲ್ಲೇ ತಮ್ಮ ಪತ್ನಿ ಅನುಷ್ಕಾ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಬಹುಶಃ ಆಸ್ಟ್ರೇಲಿಯಾ ಸರಣಿಗೆ ಇಂಗ್ಲೆಂಡ್ನಿಂದಲೇ ಸೀದಾ ಆಸೀಸ್ಗೆ ಪ್ರಯಾಣ ಬೆಳೆಸಿದ್ರು ಕೂಡ ಅಚ್ಚರಿ ಇಲ್ಲ. ಇನ್ನು 18ನೇ ಸೀಸನ್ IPL ಬಳಿಕ ಲಂಡನ್ಗೆ ಹಾರಿದ್ದು ಅಲ್ಲಿಯೇ ಇದ್ದಾರೆ. ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತರಾದ ಬಳಿಕ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ನಲ್ಲೇ ಸೆಟಲ್ ಆಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಆಗಾಗ್ಗೆ ಕೇಳಿ ಬರ್ತಾನೆ ಇರುತ್ತವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬೆಳವಣಿಗೆಗಳು ಕೂಡ ನಡೀತಾ ಇವೆ. ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿಗೆ ಮಾತ್ರ ಇಂಗ್ಲೆಂಡ್ನಲ್ಲೇ ಫಿಟ್ನೆಸ್ ಪರೀಕ್ಷೆಯನ್ನ ಪಾಸ್ ಮಾಡೋಕೆ ಅವಕಾಶ ನೀಡಿರುವಂತ BCCIನ ನಡೆಯನ್ನ ನೀವು ಒಪ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.